ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಮ್ಮ ಅಮ್ಮ, ಅರೆ ಅರೆ ಮಗಳೇ ಕಾವ್ಯ, ರೀ ರೀ ಬನ್ರಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ ಬನ್ನಿ. ಬಾ ಮಗಳೇ, ಬನ್ನಿ ಅಳಿ ಅಂದ್ರೆ. ಓ ಕಾವ್ಯ, ಅಳಿಯಂದ್ರೆ ಈಗ ಬಂದ್ರಾ? ಬನ್ನಿ ಬನ್ನಿ, ತಗೊಳ್ಳಿ ಮಾವ, ಕುಂಬಳಕಾಯಿ ನಮ್ ತೋಟದ್ದೇನೆ. ಅಲ್ಲ ಅಳಿ ಅಂದ್ರೆ, ಏನಕ್ಕೆ ಪಾಪ ಅಷ್ಟು ದೂರದಿಂದ ತರಕ್ ಹೋದ್ರಿ? ಹೌದಪ್ಪ, ಏನಕ್ಕಪ್ಪ ಇದೆಲ್ಲ? ಇದೊಳ್ಳೆ ಚೆನ್ನಾಗಿ ಹೇಳ್ತಿದ್ದೀರಲ್ಲ. ಅತ್ತೆ ಮಾವನ್ ಮನೆಗೆ ಬರುವಾಗ ಬರೀ ಕೈಲಿ ಬರೋಕ್ಕಾಗತ್ತಾ? ಇವಾಗ ನೀವೇ ಆಗ್ಲಿ ನಮ್ಮ ಮನೆಗೆ ಬರುವಾಗ ಏನೆಲ್ಲ ತಗೊಂಬರ್ತೀರಾ? ಅದೆಲ್ಲ ನಾವು ಇಸ್ಕೋತೀವಿ ತಾನೇ ಮಾವ. ಇವಾಗ ನಾನು ಕಷ್ಟಪಟ್ಟು ಬೆಳ್ದಿರೋಂಥದ್ದು ನಮ್ಮ ಅತ್ತೆ ಮಾವನ ಮನೆಗೆ ತಗೊಂಡು ಬಂದಿದ್ದೀನಿ. ಬರೀ ನಾವು ತಿಂದ್ರೆ ಸಾಕಾ? ನೀವು ತಿನ್ನಿ. ಈ ಕುಂಬಳಕಾಯಿ ಇದೆಯಲ್ಲ ಮಾವ, ಇದನ್ನ ನೀವು ವರ್ಷಾಂಗಟ್ಲೆ ಇಟ್ರೂ ಹಾಳಾಗೋದಿಲ್ಲ. ಹೌದು ಅಳಿ ಅಂದ್ರೆ, ಗೊತ್ತಿದೆ, ಕುಂಬಳಕಾಯಿ ಬೇಗ ಹಾಳಾಗೋದಿಲ್ಲ. ಇರ್ಲಿ ಬಿಡಿ, ಇದೆಲ್ಲ ತಂದಿದ್ದು ನಮಗ್ ತುಂಬಾ ಖುಷಿ ಆಗಿದೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬಾರಮ್ಮ ಕಾವ್ಯ, ಕರ್ಕೊಂಬಾರಮ್ಮ ಅಳಿ ಅಂದ್ರನ. ಪಾಪ ಅಳಿ ಅಂದ್ರು ಸಂಕೋಚ ಪಡ್ಕೋತಾರೆ. ಬನ್ರಿ ಬನ್ನಿ ಒಳಗಡೆ. ಅದಲ್ಲೇ ಇಟ್ಬಿಡಪ್ಪ ಕೆಳಗಡೆನೆ, ಆಮೇಲೆ ನಾನು ಅದನ್ನ ಒಳಗಡೆ ತಗೋತೀನಿ. ಬನ್ನಿ ಅಳಿ ಅಂದ್ರೆ, ಕುತ್ಕೊಳ್ಳಿ. ಮತ್ತೆ ಕಾವ್ಯ ಚೆನ್ನಾಗಿದ್ಯೇನಮ್ಮ? ನೀವು ಚೆನ್ನಾಗಿದ್ದೀರಾ ಅಳಿ ಅಂದ್ರೆ? ಹಾ ಅತ್ತೆ, ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಕಾವ್ಯ ಅವಾಗವಾಗ ಹೇಳ್ತಾನೆ ಇದ್ಲು, ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು, ಒಂದ್ಸರಿ ಕರ್ಕೊಂಡು ಹೋಗಿ ಅಂತ. ನನಗೆ ಸ್ವಲ್ಪ ಸಮಯ ಆಗಲಿಲ್ಲ, ಅದಕ್ಕೆ ತುಂಬ ದಿನ ಆದ್ಮೇಲೆ ಕರ್ಕೊ ಬಂದಿದ್ದೀನಿ. ಪಾಪ ನಿಮಗೂ ಬೇಜಾರಾಯ್ತೇನೋ ನೋಡಪ್ಪ, ಮದುವೆ ಆದಮೇಲೆ ಮಗಳನ್ನ ಒಂದ್ಸರಿನೋ ಕರ್ಕೊಂಡೇ ಬರಲಿಲ್ವಲ್ಲ ಅಂತ. ತಪ್ಪು ತಿಳ್ಕೊಬೇಡಿ. ಅಯ್ಯೋ ಇಲ್ಲ ಬಿಡಪ್ಪ, ನನಗೂ ಅರ್ಥ ಆಗುತ್ತೆ. ನಿನ್ಗೂ ಪಾಪ ತುಂಬಾ ಕೆಲಸ ಅಲ್ಲಿ ಇರೋದಿಬ್ರೆ. ನಮ್ಮ ಕಾವ್ಯ ಹಾಗಂತ ನಿಮ್ಮನ್ನ ಬಿಟ್ಬಿಟ್ಟು ಬರೋದಕ್ಕಾಗಲ್ಲ ಅಲ್ವಾ? ನಾವು ಅದಕ್ಕೆ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬರಲಿ ಅಂತ ನಾವೇ ಸುಮ್ಮನಾದ್ವಿ. ನಾವು ನಿಮ್ಮನ್ನ ಕರ್ದಿಲ್ಲ ಮನೆಗೆ ಅಂತ ನೀವೆಲ್ಲಿ ಬೇಜಾರು ಮಾಡ್ಕೊಂಡ್ವು ಅಂತ ನಾವು ಅನ್ಕೊಂಡ್ವಿ. ಅಯ್ಯೋ ಇಲ್ಲ ಅತ್ತೆ, ಹಂಗೇನಿಲ್ಲಪ್ಪ, ಆ ಥರ ಏನು ಬೇಜಾರಿಲ್ಲ ಬಿಡಿ. ಹೌದಮ್ಮ, ಏನು ಬೇಜಾರಿಲ್ಲ. ನನಗೆ ನೀನು ಯಾವಾಗಲೂ ನೆನಪಾಗ್ತಾನೆ ಇದ್ದೆ, ಆದರೆ ಬರೋದಕ್ಕೆ ಸಮಯ ಇರಲಿಲ್ಲ ಅಷ್ಟೇ. ಅದಕ್ಕೆ ನಿನ್ನೆ ಇವ್ರ ಹತ್ರ ಕೇಳಿದೆ, ನಾಳೆ ಹೋಗಿ ಬರೋಣ ಅಂತ. ಇವರು ಹೋಗಿ ಬರೋಣ ಅಂತ ಕರ್ಕೊಬಂದ್ರಮ್ಮ. ಒಳ್ಳೇದಾಯ್ತು ಬಿಡಮ್ಮ, ಒಳ್ಳೆ ದಿನನೇ ಬಂದಿದ್ದೀರಾ. ಅದು ನಾವೇ ಹೇಳ್ಬೇಕಂತ ಇದ್ವಿ. ನಮ್ಮ ರಮ್ಯಂಗೆ ಹುಡುಗ ಗೊತ್ತು ಮಾಡಿದೀವಿ. ಇವತ್ತು ಹುಡುಗನ ಮನೆಯವ್ರು ಬರೋರಿದಾರಮ್ಮ. ಏನು, ನಮ್ಮ ಬ್ರಹ್ಮಿಂಗ ಹುಡುಗನ? ಏನಪ್ಪ ಹೇಳ್ತಿದ್ದೀರಾ ನೀವು? ಅವಳು ಮದ್ವೆಗೆ ಒಪ್ಕೊಳ್ಳ? ಹೌದಮ್ಮ ಕಾವ್ಯ, ನಿನ್ ತಂಗಿ ರಮ್ಯಾ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಅಮ್ಮ ನಿಜನಮ್ಮ? ಅಲ್ಲ, ಅವತ್ ನೋಡಿದ್ರೆ ನಾನು ಈಗಲೇ ಮದ್ವೆ ಆಗೋದಿಲ್ಲ, ನನಗೆ ಮದ್ವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ಲು. ಆದ್ರೆ ಇವಾಗ ಮದ್ವೆಗೆ ಒಪ್ಕೊಂಡಿದ್ದಾಳ? ಆಶ್ಚರ್ಯನೇ. ಹೇಗಮ್ಮ ಇದೆಲ್ಲ ಸಾಧ್ಯ? ಗೊತ್ತಿಲ್ಲ ಕಣಮ್ಮ, ಎಲ್ಲ ಭಗವಂತನ ನಿಶ್ಚಯ. ಭಗವಂತ ಕಣ್ಬಿಟ್ಟಿರೋದಕ್ಕೇನೆ ನಮ್ಮ ರಮ್ಯಾ ಇವತ್ತು ಮದ್ವೆಗೆ ಒಪ್ಕೊಂಡಿರೋದು. ಅದು ಅಲ್ಲದೆ ಏನು ಹೇಳಿದಾಳೆ ಗೊತ್ತಾ? ನೀವು ಯಾರನ್ನಾದ್ರೂ ತೋರಿಸಿ ನಾನು ಅವ್ರ ಹತ್ರ ತಾಳಿ ಕಟ್ಸ್ಕೊತೀನಿ ಅಂತ ಹೇಳಿದ್ಲಮ್ಮ. ಇಂಥ ದೊಡ್ಡ ಮಾತಾಡಿದ್ಲು. ಹೌದೇನಮ್ಮ? ನನ್ನ ಕೈ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ರಮ್ಯಾ ಇಷ್ಟೊಂದು ಬದಲಾಗಿದ್ದಾಳ? ಒಳ್ಳೇದಾಯ್ತಲ್ಲ ಅತ್ತೆ, ನಿಮಗೂ ಪಾಪ ರಮ್ಯನ್ ಮದುವೆ ಆಗಿಲ್ಲ ಅಂತ ಚಿಂತೆ ಇರ್ತಾ ಇತ್ತು. ಇವಾಗ ರಮ್ಯಾನೇ ಮದುವೆಗೆ ಒಪ್ಕೊಂಡಿರೋದ್ರಿಂದ ಒಳ್ಳೇದೇ ಆಯ್ತು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಮತ್ತೆ ಅತ್ತೆ, ಹುಡುಗ ಯಾರು? ಏನು ಮಾಡ್ಕೊಂಡಿದ್ದಾರತ್ತೆ? ಅಳಿಯಂದ್ರೆ ಹುಡುಗ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ, ಒಂಥರ ನಮ್ಮೂರೇ ಅನ್ಕೊಳ್ಳಿ. ಆ ಜಮೀನ್ದಾರು ಮನೆ. ಅವರಪ್ಪರು ಜಮೀನ್ದಾರ್ ಆಗಿದ್ದಾರೆ, ಬಹಳ ಜಮೀನಿದೆ ಅವ್ರದ್ದು. ಹೌದಪ್ಪ? ಅಲ್ಲಪ್ಪ, ಸಂಬಂಧನ ಯಾರು ತೋರಿಸಿದ್ರಪ್ಪ? ಅದೇನಿಲ್ಲ ಮಗಳೇ, ಹಿಂಗೆ ನೆನ್ನೆ ಮಳೆ ತುಂಬ ಬರ್ತಾ ಇತ್ತು, ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಸ್ವಲ್ಪ ಯಾಕೋ ಎದೆ ನೋವು ಅಂತ ಅನಿಸ್ತು ಕಣಮ್ಮ. ಏನು ಎದೆ ನೋವಪ್ಪ? ಏನಪ್ಪ ಹೇಳ್ತಿದ್ದೀರಾ ನೀವು? ಹೌದಮ್ಮ ಮಗಳೇ, ಸ್ವಲ್ಪ ಎದೆ ನೋವು ಅಂತ ಅನಿಸ್ತು, ಆದ್ರೆ ಇವಾಗ ಹುಷಾರಾಗಿದ್ದೀನಿ, ಗಾಬರಿ ಆಗ್ಬೇಡ ನೀನು. ಆ ಟೈಮ್ನಲ್ಲಿ ಪಾಪ ಹುಡುಗ ಬಂದು ನನ್ನ ಜೀವ ಉಳಿಸ್ತಾ ಅಂತಾನೆ ಹೇಳ್ಬೋದು. ಹೌದೇನಪ್ಪ? ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಇಲ್ಲಮ್ಮ, ಆಸ್ಪತ್ರೆಗೆ ಏನು ಹೋಗ್ಲಿಲ್ಲ. ಆ ಹುಡುಗ ಪಾಪ ಅವ್ರ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ಆಮೇಲೆ ನಮ್ಮ ಮನೆವರೆಗೂ ಬಂದು ಕತ್ಲಲ್ಲಿ ಬಿಟ್ಬಿಟ್ಟು ಹೋದ್ನಮ್ಮ. ತುಂಬಾ ಒಳ್ಳೆ ಹುಡುಗ ಕಣಮ್ಮ, ನಮ್ಮ ರಮ್ಮಿಂಗೆ ಒಳ್ಳೆ ಜೋಡಿ ನೋಡು. ಅದಿರ್ಲಿ ಅಪ್ಪ, ಎದೆ ನೋವು ಅಂತ ಬೇರೆ ಹೇಳ್ತಿದ್ದೀರಾ, ಒಂದ್ಸರಿ ಆಸ್ಪತ್ರೆಗೆ ತೋರಿಸಿ ಅಪ್ಪ ನೀವು. ಇಲ್ಲ ಮಗಳೇ, ಗಾಬರಿ ಆಗಂಥದ್ದು ಏನಿಲ್ಲ ಹೇಳು. ಇವಾಗ ನನಗೆ ಆರಾಮ್ ಅನಿಸ್ತಾ ಇದೆ, ಯಾಕಂದ್ರೆ ನಿನ್ನ ತಂಗಿ ರಮ್ಯಾ ಮದುವೆಗೆ ಒಪ್ಕೊಂಡ್ಬಿಟ್ಲಲ್ಲ. ಇದೊಂದೇ ನನಗೆ ಮನಸ್ಸಲ್ಲಿ ಯಾವಾಗಲೂ ಕೊರಿತಾ ಇತ್ತು.
ಇವಾಗ ನಾನು ಹೋದ್ರೂ ಚಿಂತೆ ಇಲ್ಲ ನೋಡು. ಅಪ್ಪ ಪ್ಲೀಸ್ ಅಪ್ಪ, ಹಾಗೆಲ್ಲ ಮಾತಾಡ್ಬೇಡಿ, ಹೋಗೋ ಮಾತಲ್ಲ. ನೀವೆಲ್ಲ ಯಾಕೆ ಹೋಗ್ಬೇಕು ಇಷ್ಟು ಬೇಗ? ಬಿಡ್ತೋನಿ ಅಪ್ಪ ನೀವು. ಏನ್ ನೋಡಮ್ಮ ಇಲ್ಲಿ ಅಪ್ಪ ಹೇಗ್ ಮಾತಾಡ್ತಿದ್ದಾರೆ ಅಂತ. ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡ್ಬೇಡಿ ಅಪ್ಪ ನೀವು. ಇಲ್ಲ ಬಿಡು ಮಗಳೇ, ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡೋದಿಲ್ಲ. ಬೇಜಾರು ಮಾಡ್ಕೋಬೇಡ. ಹೂನಮ್ಮ ಕಾವ್ಯ, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ನಿಮ್ಮಪ್ಪ ಹಾಗೇನೆ, ನಿಂಗೆ ಗೊತ್ತಲ್ಲ ಹೀಗೆ ಮಾತಾಡೋದು ಅಂತ. ಹೋಗಮ್ಮ, ಇಂಥ ಮಾತುಗಳೆಲ್ಲ ಕೇಳಿದ್ರೆ ನನ್ನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ. ನೀವಿಬ್ರು 100 ಕಾಲ ಬದುಕಬೇಕು. ನಾನು ರಮ್ಯಾ ಎಷ್ಟೇ ದೊಡ್ಡರಾದ್ರೂ ನಿಮ್ಗಳ ಮುಂದೆ ಚಿಕ್ಕ ಮಕ್ಕಳೇ ಅಮ್ಮ. ನೀವಿಲ್ಲ ಅಂದ್ರೆ ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ. ಆಯ್ತು ಬಿಡಮ್ಮ, ಆಯ್ತು ಬಿಡು, ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ಸರಿ ಹಂಗೆಲ್ಲ ಮಾತಾಡೋದಿಲ್ಲ. ನೋಡಿ ಅಳಿ ಅಂದ್ರೆ ನನ್ನ ಮಗಳು ಎಷ್ಟು ಬೇಜಾರು ಮಾಡ್ಕೋತಿದ್ದಾಳೆ. ಅಲ್ಲ ಮಾವ, ನೀವು ಈ ರೀತಿ ಮಾತಾಡ್ಬೋದಾ ಹೇಳಿ? ದೊಡ್ಡವರು ನೀವು. ಅದು ಅಲ್ಲದೆ ನಿಮ್ಮನ್ನು ಬಿಟ್ರೆ ದೊಡ್ಡವರು ಅಂತ ನಮ್ಗೇನು ಯಾರಿದ್ದಾರೆ ಹೇಳಿ? ನನಗೇನು ಅಪ್ಪನ ಅಮ್ಮನ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಇಬ್ರು ಕಳ್ಕೊಂಡ್ಬಿಟ್ಟೆ. ಅದೆಷ್ಟು ಪರದಾಡ್ಬಿಟ್ನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಹೆಂಡತಿ ಕಾವ್ಯಂಗೆ ಆ ದೇವರು ಅಪ್ಪ ಅಮ್ಮ ಇಬ್ರು ಕೊಟ್ಟಿದ್ದಾನೆ. ಅವಳ ಪುಣ್ಯನ ಯಾಕೆ ಕಿತ್ಕೋಬೇಕು ಹೇಳಿ? ನೀವಿಬ್ರು 100 ಕಾಲ ಬದುಕಬೇಕು, ನಮಗೆ ಆಶೀರ್ವಾದ ಮಾಡಬೇಕು. ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಬೇಡಿ ಮಾವ, ದಯವಿಟ್ಟು. ಸರಿ ಬಿಡಪ್ಪ, ಆಯ್ತು. ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಲ್ಲ. ಅಳಿಯಂದ್ರೆ ಕೇಳದೆ ಮರ್ತ್ಬಿಟ್ಟೆ, ಕಾವೇರಿ ಹೇಗಿದ್ದಾಳೆ ಇವಾಗ? ಫೋನ್ ಏನಾದ್ರು ಮಾಡಿದ್ಲಾ? ಹಾ, ಮೊನ್ನೆ ಕಾವ್ಯನ ಹತ್ರ ಮಾತಾಡ್ತಿದ್ಲಪ್ಪ. ಕಾವ್ಯ ಮೊನ್ನೆ ಕಾವೇರಿ ಫೋನ್ ಮಾಡಿದ್ಲಲ್ವಾ? ಹಾ ರೀ, ಮಾಡಿದ್ಲು. ಹೌದಮ್ಮ, ಮಾಡಿದ್ಲು. ನಮ್ಮ ಕಾವೇರಿ ತುಂಬಾ ಚೆನ್ನಾಗಿದ್ದಾಳಂತೆ. ನಮ್ಮ ಕಾವೇರಿ ಗಂಡ ಅಂತೂ ಕಾವೇರಿನ ತುಂಬಾ ಚೆನ್ನಾಗಿ ನೋಡ್ಕೋತಾರಂತಮ್ಮ. ಅವ್ರ ಅತ್ತೆ ಸ್ವಲ್ಪ ಕಾಲೆಳೆಯೋದು, ಏನು ಮಾಡೋಕ್ಕಾಗಲ್ಲ. ಆದರೆ ಕಾವೇರಿ ಗಂಡ ಆಕಾಶ್ ಮಾತ್ರ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಹೋಗ್ಲಿ ಬಿಡಮ್ಮ, ಪ್ರತಿಯೊಂದು ಹೆಣ್ಮಕ್ಳಿಗೂ ಅದೇ ಅಲ್ವಾ ಬೇಕಾಗಿರೋದು. ಗಂಡನ ಮನೇಲಿ ಯಾರ ಪ್ರೀತಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡನ ಪ್ರೀತಿ ಸಿಕ್ಬಿಟ್ರೆ ಸಾಕಮ್ಮ. ಈಗಿನ ಕಾಲದಲ್ಲಂತೂ ಪುಣ್ಯ ಮಾಡಿದರೆ ಮಾತ್ರ ಅನಿಸುತ್ತೆ ಅಂಥ ಗಂಡ ಸಿಗೋದು. ಹೂನಮ್ಮ, ನಾವು ಮುಂದಿನ ವಾರ ಹೋಗಿ ಬರಬೇಕು. ಹೋದ ವಾರನೇ ಹೋಗೋಣ ಅಂದ್ಕೊಂಡ್ವಿ. ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಹೋಗೋದಕ್ಕಾಗಲಿಲ್ಲ. ಮಳೆ ಕೂಡ ಹಿಡ್ಕೊಂಡ್ಬಿಡುತ್ತಲ್ಲ, ಅದಕ್ಕೆ ಮುಂದಿನ ವಾರ ಹೋಗೋಣ ಅಂತ ಸುಮ್ಮನಾದ್ವಮ್ಮ. ಹೂನಮ್ಮ, ಹೋಗಿ ಬನ್ನಿರಿ. ಪಾಪ ಕಾವೇರಿಗೂ ನಿಮ್ಮನ್ನು ನೋಡಿದ ತಕ್ಷಣ ತುಂಬ ಖುಷಿ ಪಟ್ಬಿಡ್ತಾಳೆ. ಒಂದ್ಸರಿ ಹೋಗಿ ಬನ್ರಮ್ಮ. ಸರಿನಮ್ಮ. ರಮ್ಯಾ ಏನು ಮಾಡ್ತಿದ್ದಾಳಮ್ಮ? ಬಾರಮ್ಮ, ಒಳಗಡೆ ಇದ್ದಾಳೆ, ರೆಡಿ ಮಾಡಿದ್ದೀನಿ. ಗಣ್ಣವ್ರು ಬರ್ತಾರಲ್ವಾ, ಅದಕ್ಕೆ ಮುಂಚೆನೆ ರೆಡಿ ಮಾಡಿ ಕೂರಿಸಿದ್ದೀನಿ. ಬಾ, ಮಾತಾಡ್ಸುವಂತೆ ಬಾ. ರೀ, ಇಲ್ಲೇ ಕುತ್ಕೊಂಡಿರಿ, ನಾನು ರಮ್ಮಿ ನೋಡ್ಕೊಂಡು ಬರ್ತೀನಿ. ಸರಿ ಕಾವ್ಯ. ನಡಿಯಮ್ಮ. ರೀ, ಅಳಿಯಂದ್ರ ಜೊತೆ ಮಾತಾಡ್ತಾ ಇರಿ, ನಾನು ಒಳಗಡೆ ಹೋಗ್ಬಿಟ್ಟು ಬರ್ತೀನಿ. ಕಾಫಿ ಏನಾದರೂ ಮಾಡ್ತೀನಿ. ಹಾ ಸರಿ ಭಾರತಿ. ಮತ್ತೆ ಅಳಿ ಅಂದ್ರೆ ಹೊಲದ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ರಮ್ಯಾ, ಅಯ್ಯೋ ಸೀರೆಯಲ್ಲಿ ನಾನು ನಿನ್ನನ್ನು ನೋಡ್ತಿದ್ದೀನಾ? ಇದೇ ಮೊದಲನೇ ಸರಿ ಅಲ್ವೇನಮ್ಮ ಇವಳು ಸೀರೆ ಉಟ್ಕೊಂಡಿರೋದು? ಹೂನಮ್ಮ ಕಾವ್ಯ, ಇದೇ ಮೊದಲನೇ ಸರಿ, ನಾನೇ ಉಡಿಸ್ದೆ. ತುಂಬಾ ಚೆನ್ನಾಗಿ ಕಾಣಿಸಿದ್ಯಾ ರಮ್ಯಾ. ರಮ್ಯಾ, ನೀನು ಮದುವೆಗೆ ಒಪ್ಕೊಂಡಿದ್ದು ಕೇಳಿ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ? ಹೇಗೆ ಇದೆಲ್ಲ? ಅಲ್ಲ, ನೀನು ಮೊದಲು ನೋಡಿದ್ರೆ ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದೆ, ಇವಾಗ ನೋಡಿದ್ರೆ ಒಪ್ಕೊಂಡ್ಬಿಟ್ಟಿದ್ಯಂತೆ, ಹೇಗೆ? ಈ ಬದಲಾವಣೆಗೆ ಕಾರಣ ಯಾರೇ? ಕಾರಣ ಏನೂ ಇಲ್ಲ ಕಣೆ ಕಾವ್ಯ, ಎಲ್ಲ ಪರಿಸ್ಥಿತಿ. ಏನು ಪರಿಸ್ಥಿತಿನ? ಏನೇ ಹೇಳ್ತಿದ್ಯಾ? ಅದೇನು ಇಲ್ಲ ಬಿಡೆ. ಈಗ ಬಂದ್ಯಾ? ಹೂನೆ, ಈಗ ಬಂದೆ. ಬಾವ? ಹಾ, ನಿಮ್ಮ ಬಾವನೂ ಬಂದಿದ್ದಾರೆ, ಅಲ್ಲಿ ಕೂತಿದ್ದಾರೆ, ಅಪ್ಪನ ಹತ್ರ ಮಾತಾಡ್ತಿದ್ದಾರೆ ಕಣೆ. ನೀನು ಮದುವೆಗೆ ಒಪ್ಕೊಂಡಿದ್ದು ಕೇಳಿ ನಿಮ್ಮ ಬಾವ ಎಷ್ಟು ಖುಷಿ ಪಟ್ರು ಗೊತ್ತಾ? ನೀನು ಏನು ಯೋಚನೆ ಮಾಡಬೇಡ ಕಣೆ ರಮ್ಯಾ. ನಿನ್ನ ಮದುವೆನ ನಾನು, ನಿಮ್ಮ ಬಾವ, ಅಪ್ಪ, ಅಮ್ಮ ಮತ್ತೆ ನಮ್ಮೂರಲ್ಲಿರೋ ಅಕ್ಕಪಕ್ಕದವರೆಲ್ಲ ಬರ್ತೀವಿ. ಬಂದು ನಿನ್ನ ಮದುವೆನ ಮಾಡಿಸ್ಕೊಡ್ತೀವಿ ಕಣೆ. ಮತ್ತೆ ರಮ್ಯಾ, ಹುಡುಗನ್ ನೋಡ್ದೇನೆ, ಹೇಗಿದ್ದಾನೆ ಹುಡುಗ? ಗೊತ್ತಿಲ್ಲ ಅಮ್ಮ. ಕಾವ್ಯ, ಅವಳು ಹುಡುಗನ್ ನೋಡಿಲ್ಲ ಕಣಮ್ಮ. ನೋಡಿಲ್ಲ? ಅಲ್ಲಮ್ಮ, ಹುಡುಗನ್ ನೋಡ್ದೇನೆ ಮದುವೆಗೆ ಒಪ್ಕೊಳ್ಳ? ಹೂನಮ್ಮ, ನಾನು ಹೇಳಿದ್ನಲ್ಲ ಆವಾಗಲೇ, ನೀವು ಯಾರನ್ನು ತೋರಿಸಿದ್ರು ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಅಂತ. ಓ ಹೌದೇನಮ್ಮ. ಏನೇ ರಮ್ಯಾ, ನೀನು ನನ್ನೇ ಒಂದು ಕೈ ಮೀರಿಸ್ಬಿಟ್ಟೆ ಅನಿಸ್ತಾ ಇದೆ. ನಾನು ನಿಮ್ಮ ಭಾವನ ನೋಡಿದ್ಮೇಲೆ ಒಪ್ಕೊಂಡೆ, ಆದರೆ ನೀನು ಹುಡುಗನ್ ನೋಡ್ದೇನೆ ಮದುವೆಗೆ ಒಪ್ಕೊಬಿಟ್ಟಿದ್ಯಲ್ಲ. ಪರವಾಗಿಲ್ಲ ಬಿಡು. ಅಮ್ಮ, ಹುಡುಗ ಹೇಗಿದ್ದಾರೆ? ಹುಡುಗ ಚೆನ್ನಾಗಿ ಇದ್ದಾನೆ ಕಣಮ್ಮ. ನಮ್ಮ ರಮ್ಮಿ ಥರನೇ ಗುಂಡಾಗಿದ್ದಾನೆ ಅಷ್ಟೇ. ಸ್ಲಿಮ್ಮಾಗೆಲ್ಲ ಬಾಡಿ ಮೇಂಟೈನ್ ಮಾಡಕ್ಕೆ ಹೋಗಿಲ್ಲ ಅವನು, ಆದರೆ ತುಂಬ ಒಳ್ಳೆಯವನು ಕಣಮ್ಮ. ಒಳ್ಳೆ ಮನಸ್ಸಿದೆ. ನಮ್ಮ ರಮ್ಮಿನ ಚೆನ್ನಾಗಿ ನೋಡ್ಕೋತಾನೆ. ಹೌದೇನಮ್ಮ? ಹೋಗ್ಲಿ ಬಿಡು. ಈ ಅಂದ ಚಂದ ಎಲ್ಲ ಕಟ್ಕೊಂಡು ಏನಾಗಬೇಕು ಹೇಳಮ್ಮ? ವ್ಯಕ್ತಿ ಮನಸ್ಸು ಮುಖ್ಯ ಅಲ್ವಾ? ನಮ್ಮನ್ನ ಕೊನೆವರೆಗೂ ಅರ್ಥ ಮಾಡ್ಕೊಂಡು ಬಾಳಿಸ್ಬೇಕಾಗಿರೋದು ಒಳ್ಳೆ ಮನಸ್ಸಿರೋ ವ್ಯಕ್ತಿ, ಒಳ್ಳೆ ಗಂಡ. ಈ ದುಡ್ಡು ಆಸ್ತಿ ಅಲ್ಲಮ್ಮ. ನನ್ನನ್ನೇ ನೋಡಮ್ಮ,
ನಾನು ಇವಾಗ ಸುಖವಾಗಿಲ್ವಾ? ಹೌದಮ್ಮ, ನಾವು ಕೂಡ ಅಷ್ಟೇನೆ. ನಾನು ನಿಮ್ಮಪ್ಪ ಇಬ್ಬರು ಸೇರಿನೇ ಮಾತಾಡಿಕೊಂಡು ನಮ್ಮ ರಮ್ಮಿಂಗೂ ಕೂಡ ನಮ್ಮ ರಾಮು ಥರನೇ ಹುಡುಗ ಬೇಕು ಅಂತ ಯೋಚನೆ ಮಾಡಿದ್ವಿ. ಹೇಗೋ ಹುಡುಗ ಸಿಕ್ಕಿದ್ದಾನೆ. ಅಮ್ಮ, ಹುಡುಗನ ಹೆಸರೇನು? ಹುಡುಗನ ಹೆಸರು ರಂಗಣ್ಣ ಅಂತ. ಇನ್ನೇನು ಹುಡುಗನ ಮನೆಯವ್ರು ಬರ್ತಾರಮ್ಮ. ಬಂದಮೇಲೆ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು. ಸರಿನಮ್ಮ, ಆಯ್ತು ಬಿಡು. ಸರಿನಮ್ಮ ಕಾವ್ಯ, ಇಬ್ರು ಮಾತಾಡ್ತಾ ಇರಿ. ನಾನು ಹೋಗ್ಬಿಟ್ಟು ಸ್ವಲ್ಪ ಟೀಗಿಡ್ತೀನಿ, ಅಳಿಯಂದರಿಗೆ ಟೀ ಕೊಡ್ತೀನಿ. ಸರಿನಮ್ಮ. ರಮ್ಯಾ, ಯಾಕೆ ಒಂಥರ ಸಪ್ಪಗಿದ್ಯಾ? ಭಯ ಆಗ್ತಿದ್ಯೇನೆ? ಭಯ ಗಿಯ ಏನು ಆಗಲ್ಲ ಕಣೆ. ಮೊದಲು ಹಾಗೆ ಅನ್ಸುತ್ತೆ. ಹುಡುಗನ ಹತ್ರ ಒಂದು ಮಾತಾಡೋವರೆಗೂ, ಆಮೇಲೆಲ್ಲ ಸರಿ ಹೋಗ್ಬಿಡುತ್ತೆ. ನೀನು ಧೈರ್ಯವಾಗಿರು. ನೀನು ನನಗಿಂತ ಧೈರ್ಯವಂತೆ. ನೀನು ಹೀಗೆ ಸಪ್ಪು ಕೂತ್ಕೊಬಿಟ್ರೆ ನಗ್ನಾಗ್ತಾ ಇರೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಾವು ಮಾಡಿರೋಂಥ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರು, ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ನಮ್ಮ ಚಾನಲ್ನ ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಬನ್ನಿ. ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಿರೋದ್ರಿಂದ ನಾವು ಹಾಕೋಂಥ ಪ್ರತಿಯೊಂದು ವೀಡಿಯೋಸು ಒಂದಕ್ಕೊಂದು ಲಿಂಕ್ ಇರುತ್ತೆ. ಮತ್ತು ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಆದಷ್ಟು ಬೇಗ 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ. ಹೆಲ್ಪ್ ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮೋಜು, ಶೇರ್ ಚಾಟು ಮತ್ತು ಜೋಶು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಶೇರ್ ಮಾಡಿ. ಆಗ ನಮ್ಮ ವೀಡಿಯೋಸು ತುಂಬ ಜನಕ್ಕೆ ತಲುಪುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೆಲ್ಲ ಈ ಥರದೊಂದು ಚಾನಲ್ ಇದೆ, ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಪ್ರತಿದಿನ ಒಂದು ವಿಡಿಯೋನ ಪ್ರಸಾರ ಮಾಡ್ತಿದ್ದೀವಿ. ಟೈಮಿಂಗ್ಸ್ ಬಂದ್ಬಿಟ್ಟು ರಾತ್ರಿ 8 ಗಂಟೆ. ರಾತ್ರಿ 8 ಗಂಟೆಗೆ ಒಂದು ಎಪಿಸೋಡ್ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಎಲ್ಲರಿಗೂ ಶುಭರಾತ್ರಿ.